ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಒಂದು ಸಣ್ಣ ಕಿರುಪರಿಚಯನ್ನು ಮಾಡಿಕೊಳ್ಳೋಣ. ಕನ್ನಡ ನಾಡಿನ ಗಂಡು ಭೂಮಿ ಎಂದೇ ಪ್ರಖ್ಯಾತಿ ಪಡೆದ ಜಿಲ್ಲೆ ಬೆಳಗಾವಿ. ಅನೇಕ ವೀರರು ಶೂರರು ತ್ಯಾಗಿಗಳು ನಾಡು ಈ ಜಿಲ್ಲೆ. ಈ ಪ್ರದೇಶದಲ್ಲಿ ಬೈಲುಹೊಂಗಲ ಎಂಬ ಒಂದು ಸಣ್ಣ ತಾಲೂಕು. ಈ ತಾಲೂಕಿನಲ್ಲಿ ಬರುವ ಒಂದು ಗ್ರಾಮ ಕಿತ್ತೂರು. ಈ ಗ್ರಾಮವು 200-300 ವರ್ಷಗಳ ಕಾಲ ವೈಭವದ ನಾಡಾಗಿ ದೇಸಾಯಿಗಳ ಸ್ವತ್ತಾಗಿ ಮೆರೆದ ಒಂದು ಸಂಸ್ಥಾನವು. ಈ ಸಂಸ್ಥಾನವು ಸರ್ವತೋಮುಖ ಬೆಳವಣಿಗೆ ಹೊಂದಿ ಪ್ರಭಾವಶಾಲಿಯಾಗಿ ರಾರಾಜಿಸುತ್ತಿತ್ತು. ಇಂಥ ಸಂಸ್ಥಾನದ ರಾಜ ಮಲ್ಲಸರ್ಜ ದೇಸಾಯಿ. ಇವನು ಕ್ರಿಸ್ತಶಕ 1782ರಲ್ಲಿ ಪಟ್ಟಕ್ಕೆ ಬಂದನು. ಈತನಿಗೆ 2 ಹೆಂಡತಿಯರು. ಹಿರಿಯ ರಾಣಿ ರುದ್ರವ್ವ, ಕಿರಿಯ ರಾಣಿ ಚೆನ್ನಮ್ಮ ಕಾಗದ್ ದೇಸಾಯಿಯವರ ಮಗಳು. ಇವಳು ಮುಖವು ನೋಡಲು ಕ್ಷೇತ್ರ ತೇಜಸ್ಸಿನಿಂದ ಕಂಗೊಳಿಸುತ್ತಿತ್ತು. ಚಿಕ್ಕಂದಿನಿಂದಲೇ ಈಕೆ ಕುದುರೆ ಸವಾರಿ ಪರಿಣಿತಳಾಗಿದ್ದಳು. ಅಲ್ಲದೆ ಖಡ್ಗ ಗುರಾಣಿ ಯುದ್ಧ ಮಾಡುವುದರಲ್ಲಿಯೂ ಕೂಡ ಪರಿಣಿತಳಾಗಿದ್ದಳು. ಇದೆಲ್ಲಕ್ಕೂ ಮಿಗಿಲಾಗಿ ಧೈರ್ಯಶಾಲಿ ಮತ್ತು ಸಂಗ್ರಾಮಕ್ಕೆ ಕಲಾವಿದೆಯಾಗಿದ್ದಳು. ಮಲ್ಲಸರ್ಜ ದೇಸಾಯಿ ರಾಜಭಾರ ಮಾಡುತ್ತಲೇ 1816ರಲ್ಲಿ ಮಡಿದನು. ಅಂಥ ಸಂಕಷ್ಟ ಸಮಯದಲ್ಲಿ ಹಿರಿಯ ರಾಣಿ ರುದ್ರವ್ವನ ಮಗ ಶಿವಲಿಂಗ ರುದ್ರ ಸರ್ಜ ಪಟ್ಟಕ್ಕೆ ಬಂದು ದುರ್ದೈವದಿಂದ ಕ್ಷಯರೋಗದಿಂದ ಆತನು 1824ರಲ್ಲಿ ಮರಣ ಹೊಂದಿದನು. ಅವನಿಗೆ ಮಕ್ಕಳಾಗಿರಲಿಲ್ಲ. ಆಗ ಕಿತ್ತೂರಿನ ಜನತೆಯ ಅಪೇಕ್ಷೆ ಮೇರೆಗೆ ಮಾಸ್ತ್ ಮಾರಾಡಿಗೌಡರ ಮಗನನ್ನು ಸಂಸ್ಥಾನಕ್ಕೆ ದತ್ತು ತೆಗೆದುಕೊಂಡು ಅವನನ್ನು ರಾಜನನ್ನಾಗಿ ಮಾಡಿದರು. ಅವನು ಕಿರಿಯನಾಗಿರೋದ್ರಿಂದ ಕಿರಿಯ ರಾಣಿಯಾದ ಚೆನ್ನಮ್ಮಾಜಿಯ ಆತನ ಹೆಸರಿನಿಂದಲೇ ರಾಜ್ಯವಾಳುತ್ತಿದ್ದಳು. ಇಂಥ ಸಂದರ್ಭದಲ್ಲಿ ಸಂಪದ್ಭರಿತವಾದ ಈ ನಾಡನ್ನು ತಮ್ಮ ಕೈವಶಪಡಿಸಿಕೊಳ್ಳಬೇಕೆಂದು ಬ್ರಿಟಿಷರು ಹೊಂಚು ಹಾಕಿದರು. ಏನಾದರೂ ನೆಪ ಮಾಡಿ ಕಾಲು ಕೆದರಿ ಜಗಳ ತೆಗೆದರು ಕಿತ್ತೂರನ್ನು ಕಬಳಿಸಬೇಕೆಂಬು ಪ್ರಯತ್ನಿಸಿದರು. ಧಾರವಾಡದಲ್ಲಿ ಅಂದಿನ ಬ್ರಿಟಿಷ್ ಕಲೆಕ್ಟರಾದ ಥ್ಯಾಕ್ರೆ ಇಲ್ಲ ಸಲ್ಲದ ಆರೋಪ ಮಾಡಿ ರಾಣಿ ಚೆನ್ನಮ್ಮಾಜಿಗೆ ಪತ್ರ ಬರೆದು ಬೆದರಿಕೆ ಹಾಕಿದನು. ಆದರೆ ರಾಣಿ ಚೆನ್ನಮ್ಮ ಅದಕ್ಕೆ ಜಗ್ಗಲಿಲ್ಲ, ಮಣಿಯಲಿಲ್ಲ. ಆಗ ಬ್ರಿಟಿಷ್ ತಂತ್ರ ಬಳಸಿ ಕಿತ್ತೂರಿನ ಪ್ರಮುಖ ನಾಗರಿಕ ಮಲ್ಲಪ್ಪ ಶೆಟ್ಟಿಯನ್ನು ಬಳಸಿಕೊಂಡು ಅವನಿಗೆ ಆಶಾ ಆಮಿಷಗಳನ್ನು ಒಡ್ಡಿ ರಾಣಿ ಚೆನ್ನಮ್ಮಾಜಿಯ ಆಡಳಿತ ರಾಜಕಾರಣದ ರಹಸ್ಯವನ್ನು ತಿಳಿಯಲು ಪ್ರಯತ್ನಿಸಿದರು. ಯಾವುದೇ ಕುತಂತ್ರಕ್ಕೆ ರಾಣಿ ಚೆನ್ನಮ್ಮ ಮಣಿಯದಿದ್ದಾಗ ಅವರಿಗೆ ಒಳೆದಿದ್ದು ಲಾರ್ಡ್ ಡಾಲ್ ಹೌಸಿಯವರು ಜಾರಿಗೆ ತಂದ ಮಕ್ಕಳಿಲ್ಲದ ರಾಜರು ದತ್ತುಪುತ್ರವನ್ನು ಪಡೆಯುವ ಹಕ್ಕಿಲ್ಲ ಎಂಬ ಕಾನೂನು. ಈ ಕಾನೂನಿನ ಮುಂದೆ ಮಾಡಿಕೊಂಡು ಕಿತ್ತೂರಿನ ಮೇಲೆ ಥ್ಯಾಕ್ರೆ ಯುದ್ಧ ಸಾರಿದನು. ಆ ಯುದ್ಧದಲ್ಲಿ ವೀರರಾಣಿ ಚೆನ್ನಮ್ಮ ಸಿಂಹಣೆಯಂತೆ ಹೋರಾಡಿ ಕಲೆಕ್ಟರ್ ಥ್ಯಾಕ್ರೆಯ ಕೊಂದು ಹಾಕಿದಳು. ಆದರೂ ಆ ಯುದ್ಧದಲ್ಲಿ ಕೊನೆಗೆ ಬ್ರಿಟಿಷರ ಕೈಯಲ್ಲಿ ಚೆನ್ನಮ್ಮಾಜಿಯ ಸೋಲನ್ನು ಅನುಭವಿಸಿದಳು. ಇದಕ್ಕೆಲ್ಲ ಕಾರಣ ದೇಶದ್ರೋಹಿಯಾದ ಮಲ್ಲಪ್ಪ ಶೆಟ್ಟಿಯ ಕುತಂತ್ರದಿಂದ. ಯುದ್ಧದಲ್ಲಿ ಸೋತಾಗ ರಾಣಿ ಚೆನ್ನಮ್ಮಾಜಿಯನ್ನು ಬಂಧಿಸಿ ಜೈಲಿನಲ್ಲಿ ಇರಿಸಿದರು. ನಂತರ 5 ವರ್ಷದ ಮೇಲೆ ಚೆನ್ನಮ್ಮಾಜಿಯ ಸೆರೆಮನೆಯಲ್ಲಿಯೇ ದೇಹತ್ಯಾಗ ಮಾಡಿದಳು. ಅವಳ ಧೈರ್ಯ ಸಾಹಸಗಳನ್ನು ಇಂದಿಗೂ ನಮಗೂ ಸ್ಫೂರ್ತಿದಾಯಕವಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.